ವ್ಯಾರಿಕೋಸ್ ವೇನ್ಸ್ ಎಲ್ಲ ಆಯಿತು. ನೆಕ್ಸ್ಟು ಟ್ರೀಟ್ಮೆಂಟ್ ಅಂತ ಬಂದಾಗ ಐ ಬಿನ್ ಟೋಲ್ಡ್ ಲೇಸರ್ ಟ್ರೀಟ್ಮೆಂಟ್ಸ್ ಇದೆ, ಇವತ್ತು ಗ್ಲೂ ಅಂತ ಒಂದು ಏನೋ ಟೆಕ್ನಾಲಜಿ ಇದೆ. ಯಾಕಂದರೆ ವಿತ್ ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ದೆನ್ ಕಾಲ ಇಷ್ಟು ಮುಂದಕ್ಕೆ ಹೋಗ್ತಾ ಇದೆಯಲ್ಲ. ಸೊ ಈ ಟ್ರೀಟ್ಮೆಂಟ್ಸ್ಗಳು ಏನೇನಿದೆ, ಹೌ ಡು ವಿ ಅಂಡರ್ಸ್ಟ್ಯಾಂಡ್ ದಿ ಆಪ್ಷನ್ಸ್ ಅವೈಲಬಲ್ ಆ್ಯಂಡ್ ವಾಟ್ ಆರ್ ದ ರಿಸ್ಕ್ಸ್ ಆ್ಯಂಡ್ ದ ಕಾಸ್ಟ್ ಅಟ್ಯಾಚ್ ಟು ಇಟ್? ಸೊ ಒಂದು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಏನು ಮಾಡ್ತೀವಿ, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ. ಇದರಲ್ಲಿ ನೋ ಇನ್ವೇಸಿವ್ ಟ್ರೀಟ್ಮೆಂಟ್ಸ್. ಸೊ ಜಸ್ಟ್ ಏನು ಮಾಡ್ತೀವಿ, ಆ್ಯಕ್ಟಿವಿಟಿ ಅಡ್ವೈಸ್ ಮಾಡೋದು ನಾವು ಒಳ್ಳೆ ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಸ್ಟಾಕಿಂಗ್ಸ್ ಹಾಕೋಬೇಕು, ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ. ಕ್ಲಾಸ್ 2 ಅಥವಾ ಗ್ರೇಡ್ 2 ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ. ಕ್ಲಾಸ್ 2 ಅಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಟೈಪ್ಸ್ ಇದೆ ಸ್ಟಾಕಿಂಗ್ಸು. ಓಕೆ, ಕ್ಲಾಸ್ 1 ಬಂದ್ಬಿಟ್ಟು ಆ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಹಾಕ್ಕೋಬೋದು ಅವರು. ಓಕೆ, ಕ್ಲಾಸ್ 2 ಬಂದ್ಬಿಟ್ಟು ಟಿಪಿಕಲ್ ವ್ಯಾರಿಕೋಸ್ ವೇನ್ಸ್ ಕೇಸಸ್ಗೆ ಹಾಕ್ಬೋದು. ಕ್ಲಾಸ್ 3 ಬಂದ್ಬಿಟ್ಟು DVT ಸ್ಟಾಕಿಂಗ್ಸ್ ಅಂತ, ಡೀಪ್ ವೇನ್ ಥ್ರಾಂಬೋಸಿಸ್ ಆಗುತ್ತೆ ನೋಡಿ, ಅಂಥವ್ರಿಗೆ ಕ್ಲಾಸ್ 3 ಸ್ಟಾಕಿಂಗ್ಸ್ ಹಾಕ್ಕೋಬೇಕು. ಸೊ ಕ್ಲಾಸ್ 1, ಕ್ಲಾಸ್ 2 ಏನಂದರೆ ಪ್ರೆಷರ್ ಡಿಫ್ರೆನ್ಸ್ ಇರುತ್ತೆ. ಸೊ ಕ್ಲಾಸ್ 1ಅಲ್ಲಿ ಕಂಪ್ರೆಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಕ್ಲಾಸ್ 2ಅಲ್ಲಿ ಇನ್ನೂ ಸ್ವಲ್ಪ ಕ್ಲಾಸ್ 1ಗಿಂತ ಜಾಸ್ತಿ ಇರುತ್ತೆ ಕಂಪ್ರೆಷನ್. 20 to 23 mm ಪ್ರೆಷರ್, ಇದು MM ಆಫ್ ಮೆರ್ಕುರಿ ಅಂತ ಆಗಿದು ಕ್ಯಾಲ್ಕುಲೇಷನ್. ಕ್ಲಾಸ್ 3ಅಲ್ಲಿ ಏನಾಗುತ್ತೆ, ಮೋರ್ ದೆನ್ 25 to 30 mm ಆಫ್ ಮೆರ್ಕುರಿ ಇರುತ್ತೆ ಕಂಪ್ರೆಷನ್ ವಿಲ್ ಬಿ ಮೋರ್ ಕ್ಲಾಸ್ 3ಅಲ್ಲಿ. ಸೊ ನಾವು ಐ ಆಮ್ ಮೋರ್ ಕ್ಯೂರಿಯಸ್ ಟು ನೋ ಏನಿದು ಮರ್ಕ್ಯೂರಿ ಎಲ್ಲ ಹೇಳಿದಾಗ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಸಾಕ್ಸ್ ಆ್ಯಂಡ್ ಕಂಪ್ರೆಷನ್ ಸಾಕ್ಸ್? ನಾರ್ಮಲ್ ಸಾಕ್ಸ್ ಜಸ್ಟ್ ಇಟ್ ವಿಲ್ ಫಿಟ್ ಹೌದು ಇಂಟು ಅವರ್ ಇದು ಲೆಗ್ ಆರ್ ಆ್ಯಂಕಲ್ ಆ್ಯಂಡ್ ಲೆಗ್ ಪೋರ್ಷನ್. ಓಕೆ, ಏನಾಗುತ್ತೆ, ಕಂಪ್ರೆಷನ್ ಸ್ಟಾಕಿಂಗ್ಸಲ್ಲಿ ಇಟ್ ವಿಲ್ ಗಿವ್ ಗುಡ್ ಕಂಪ್ರೆಷನ್ ಟು ದಸ್ ಲೆಗ್ ಅಂದರೆ ಆರ್ ಆ್ಯಂಕಲ್ ಪೋರ್ಷನ್. ಟೈಟ್ ಫೀಲಿಂಗ್, ಸ್ವಲ್ಪ ಟೈಟ್ ಫಿಟ್ಟಿಂಗ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಕೇಸಸ್ಸು ವಿ ಅಡ್ವೈಸ್ ಕ್ಲಾಸ್ 1, 2 or 3. ಸೊ ಆ ಕಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಮರ್ಕ್ಯೂರಿ ಇಸ್ ಯೂಸ್ಡ್? ಇಲ್ಲ, ದಟ್ ಇಸ್ ದ ಪ್ರೆಷರ್ ರೀಡಿಂಗ್. ಈಗ ಪ್ರೆಷರ್ಗೆ ಇದಿರುತ್ತೆ, ಯೂನಿಟ್ ಇರುತ್ತಲ್ವ, ಮಿಲಿಮೀಟ್ರ್ ಆಫ್ ಮೆರ್ಕುರಿ ಅಂತ ಹೇಳ್ತೀವಿ, ಆರ್ ಸೆಂಟಿಮೀಟ್ರ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ 2 ಟೈಪ್ ರೀಡಿಂಗ್ಸ್ ಇದೆ. ಸೊ 1 millimeter ಆಫ್ ಮೆರ್ಕುರಿ ಇಸ್ ಕಾಮನೆಸ್ಟ್ ಥಿಂಗ್. ಸೊ ನಮ್ಮ ಬ್ಲಡ್ ಪ್ರೆಷರ್ 120/80 millimeter ಆಫ್ ಮೆರ್ಕುರಿ ಅಂತ ಹೇಳ್ತೀವಿ. ಸೊ ಅದೇ ಥರ ಈ ಕಾಲ್ಗೆ 15 to 18 ಇದ್ದರೆ ಕ್ಲಾಸ್ 1, 15 to 18 mm ಆಫ್ ಮೆರ್ಕುರಿ ಇದ್ದರೆ ಕ್ಲಾಸ್ 1. ಈಗ 18 to 23 ಇದ್ದರೆ ಕ್ಲಾಸ್ 2. ಆಮೇಲೆ 25 to 30 ಇದ್ದರೆ ಕ್ಲಾಸ್ 3. So it is just the elasticity which is controlling the compression effect. Okay. ನಾವು ಈ ಟ್ರೀಟ್ಮೆಂಟ್ಸ್ಗಳು ಫಸ್ಟ್ ಲೆವೆಲ್ ಈಗ ಸಾಕ್ಸು ಅದೆಲ್ಲ ಇನ್ವೇಸಿವ್, ಸಾರಿ ನಾನ್ ಇನ್ವೇಸಿವ್, ಕನ್ಸರ್ವೇಟಿವ್, ವಿತೌಟ್ ಎನಿ ಸರ್ಜರಿ, ವಿತೌಟ್ ಎನಿ ಔಟ್ಸೈಡ್ ಆಬ್ಜೆಕ್ಟ್ ಕಮಿಂಗ್ ಆ್ಯಂಡ್ ಟ್ರೈಂಗ್ ಟು ಹೆಲ್ಪ್ ಯುವರ್ ಬಾಡಿ, ಇವೆಲ್ಲ ಓಕೆ. ನಾವು ಇನ್ವೇಸಿವ್ ಅಂತೆಲ್ಲ ಬಂದರೆ ಏನು ಇವಾಗಿರೋ ಆಪ್ಷನ್ಸು ಡಾಕ್ಟ್ರೆ? ಸೊ ಇವಾಗ ಏನು ಅದು ವೇನ್ ಸೈಜ್ ಮೇಲೆ, ಆಮೇಲೆ ಬ್ಯಾಕ್ ಫ್ಲೋ ಎಷ್ಟಿದೆಯೋ ಅದನ್ನ ಪ್ರಕಾರ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಸೊ ನಾರ್ಮಲಿ ಫಸ್ಟ್ ಸ್ಟೇಜ್, ಆಮೇಲೆ ಸೆಕೆಂಡ್ ಸ್ಟೇಜ್, ಅರ್ಲಿ ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಆ್ಯಂಡ್ ಅರ್ಲಿ ಸೆಕೆಂಡ್ ಸ್ಟೇಜ್ಗೆ ಜಸ್ಟ್ ಕಂಪ್ರೆಷನ್ ಟ್ರೀಟ್ಮೆಂಟ್ ಇಸ್ ಸಫಿಷಿಯೆಂಟು. ಓಕೆ, ಆಮೇಲೆ ಫಸ್ಟ್ ಸ್ಟೇಜ್ಗೆ ಈಗ ಸ್ಪೈಡರ್ ವೇನ್ಸ್ಗೆ ವಿತ್ ಸ್ಪೈಡರ್ ವೇನ್ಸ್ ಸಿಂಪ್ಟಮ್ಸ್ ಇರುತ್ತೆ. ಕೆಲವ್ರಿಗೆ ಆ ನೈಟ್ ಕ್ರಾಂಪ್ಸು, ಭಾರ ಅನಿಸುತ್ತೆ. ಸೊ ಅಂಥವ್ರಿಗೆ ಒಂದು ಹೊಸ ಮೊಡಾಲಿಟಿ ಟ್ರೀಟ್ಮೆಂಟ್ ಇದೆ, ಕ್ಲಾಕ್ಸ್ ಅಂತ, ಕ್ರಯೋ ಲೇಸರ್ ಆ್ಯಂಡ್ ಕ್ರಯೋ ಸ್ಕ್ಲೆರೋಥೆರಪಿ ಅಂತ. ಸೊ ವಿ ಯೂಸ್ ಕಾಂಬಿನೇಷನ್ ಆಫ್ ಲೇಸರ್ ಆ್ಯಂಡ್ ಸ್ಕ್ಲೆರೋಥೆರಪಿ. ಅಂದರೆ ಕೆಮಿಕಲ್ ಇಂಜೆಕ್ಟ್ ಮಾಡಿ ಕ್ಲೋಸ್ ಮಾಡೋದು ವೇನ್ನ ಅಂಡರ್ ಕೋಲ್ಡ್ ಎನ್ವೈರ್ನ್ಮೆಂಟ್, ಕೋಲ್ಡ್ ಟೆಂಪ್ರೇಚರ್. ಇದಕ್ಕೆ ಸ್ಕಿನ್ ಸರ್ಫೇಸ್ಗೆ ಕೋಲ್ಡ್ ಟೆಂಪ್ರೇಚರ್, ಸಬ್-ಝೀರೋ ಟೆಂಪ್ರೇಚರಲ್ಲಿ ಇದು ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಅದೇ ಕ್ರಯೋ ಅಂದರೆ ಸಬ್-ಝೀರೋ ಟೆಂಪ್ರೇಚರ್, ಕೋಲ್ಡ್. ಓಕೆ, ಕ್ರಯೋ ಲೇಸರ್ ಆ್ಯಂಡ್ ಕ್ರಯೋ ಸ್ಕ್ಲೆರೋಥೆರಪಿನ ಇಂಜೆಕ್ಟಿಂಗ್ ಅ ಸ್ಪೆಷಲ್ ಕೆಮಿಕಲ್ ಇನ್ ಟು ದ ವೇನ್. ಆ ಡಿಸೀಸ್ಡ್ ವೇನ್ ಇದೆ ನೋಡಿ, ಅಫೆಕ್ಟೆಡ್ ವೇನ್, ಅದರೊಳಗೆ ಆ ಕೆಮಿಕಲ್ ಹಾಕಿ ಅದನ್ನು ಕ್ಲೋಸ್ ಮಾಡೋದು ವೇನ್ನ. ಸೊ ಲೇಸರಲ್ಲಿ ಏನು ಮಾಡ್ತೀವಿ, ಥರ್ಮಲ್ ಎನರ್ಜಿ, ಇಟ್ ಇಸ್ ಕಾಲ್ಡ್ ಥರ್ಮಲ್ ಎನರ್ಜಿ ಯೂಸ್ ಮಾಡಿ. ಥರ್ಮಲ್ ಅಂದರೆ ಹೀಟ್ ಎನರ್ಜಿ ಯೂಸ್ ಮಾಡ್ತೀವಿ. ವೆರಸ್ ಈ ಸ್ಕ್ಲೆರೋಥೆರಪಿಯಲ್ಲಿ ಕೆಮಿಕಲ್ ಯೂಸ್ ಮಾಡಿ ಅದನ್ನು ಕ್ಲೋಸ್ ಮಾಡೋದು. ಓಕೆ, ಸೊ ಈಗ ಅಡ್ವಾನ್ಸ್ ಸೆಕೆಂಡ್ ಸ್ಟೇಜ್ ಆಮೇಲೆ ಫೈನಲ್ ಸ್ಟೇಜ್ ತನಕ ಟ್ರೀಟ್ಮೆಂಟ್ ಸ್ವಲ್ಪ ವೇರಿ ಆಗುತ್ತೆ. ಸೊ ಒಂದು ಥರ್ಮಲ್ ಅಬ್ಲೇಷನ್ ಇದೆ, ಇನ್ನೊಂದು ಕೆಮಿಕಲ್ ಅಬ್ಲೇಷನ್ ಅಂದರೆ ಸ್ಕ್ಲೆರೋಥೆರಪಿ, ಆಮೇಲೆ ಇನ್ನೊಂದು ಗ್ಲೂ ಥೆರಪಿ ಅಂತ ಥರ್ಡ್ ಮೊಡಾಲಿಟಿ. ಲೇಟೆಸ್ಟ್ ಈಗ ಗ್ಲೂ ಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇದೆ. ಸೊ ಈ 3 ಆಪ್ಷನ್ಸ್ ನಾರ್ಮಲಿ ಕಾಂಬಿನೇಷನ್ ಆಫ್ ಸ್ಕ್ಲೆರೋಥೆರಪಿ ಆರ್ ಗ್ಲೂ ಥೆರಪಿ ಆರ್ ಥರ್ಮಲ್ ಅಬ್ಲೇಷನ್ ಆರ್ ಸ್ಕ್ಲೆರೋಥೆರಪಿ ಯೂಸ್ ಮಾಡ್ತೀವಿ, ಕಾಂಬಿನೇಷನ್ ಥೆರಪಿ. ಓಕೆ, ಸೊ ಈ ಥರ್ಮಲ್ ಎಕ್ಸ್ಪ್ಲೇನ್ ಮಾಡಿ. ಸೊ ಥರ್ಮಲ್ ಅಬ್ಲೇಷನಲ್ಲಿ ಒಂದು 3 ವೆರೈಟೀಸ್ ಇದೆ. ಒಂದು ಲೇಸರ್ ಅಬ್ಲೇಷನು, ಇನ್ನೊಂದು ಮೈಕ್ರೋವೇವ್ ಅಬ್ಲೇಷನು, ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ. ಸೊ ಇದರಲ್ಲಿ ಸೇಫೆಸ್ಟ್ ಏನಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್
ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಬೆಸ್ಟ್ ಆ್ಯಕ್ಚುಲಿ. ಏನು ಡಾಕ್ಟರ್ ಹಂಗಂದ್ರೆ? ರೇಡಿಯೋ ಫ್ರೀಕ್ವೆನ್ಸಿ ವಿ ಯೂಸ್ ರೇಡಿಯೋ ವೇವ್ಸು, ಅದು ಹೀಟ್ ಎನರ್ಜಿ ಓನ್ಲಿ. ರೇಡಿಯೋ ವೇವ್ಸ್ ವಿಲ್ ಪ್ರೊಡ್ಯೂಸ್ ಹೀಟ್ ಎನರ್ಜಿ. ಅಲ್ಲ, ಆ ಹೀಟ್ ಸ್ಪೆಕ್ಟ್ರಮ್ ಇರುತ್ತೆ ನೋಡಿ, ಲೈಟ್ ಸ್ಪೆಕ್ಟ್ರಮಲ್ಲೇ ಬರುತ್ತೆ ಎಲ್ಲ. ಒಂದು ಎಕ್ಸ್ಟ್ರೀಮಲ್ಲಿ ಒಂದು ವೇವ್ ಲೆಂತ್ ಇರುತ್ತೆ, ಇನ್ನೊಂದು ಅನದರ್ ಎಕ್ಸ್ಟ್ರೀಮಲ್ಲಿ ಹೈಯರ್ ವೇವ್ ಲೆಂತ್ಸ್ ಇರುತ್ತೆ. ಸೊ ಹೀಟ್ ಎನರ್ಜಿ ವಿಲ್ ರೇಂಜ್ ಫ್ರಮ್ ಒನ್ ಸ್ಪೆಕ್ಟ್ರಮ್ ಟು ಅನದರ್ ಸ್ಪೆಕ್ಟ್ರಮ್. ಸೊ ಇದರಲ್ಲಿ ಮೈಕ್ರೋವೇವು, ಲೇಸರು, ರೇಡಿಯೋ ಫ್ರೀಕ್ವೆನ್ಸಿ ವೇವ್ ಇದು ಅಬ್ಲೇಷನ್ಸು ಒಂದು ರೇಂಜಲ್ಲಿ ಬರುತ್ತೆ, ಹೀಟ್ ವೇವ್ಸ್. ಓಕೆ, ಸೊ ಇದು ಮೂರು ಆ್ಯಕ್ಚುಲಿ ಆಲ್ ದ ತ್ರೀ ಆರ್ ಸೇಮ್. ಹೀಟ್ ಎನರ್ಜಿ ಯೂಸ್ ಮಾಡೋದು. ಸೊ ಹೀಟ್ ಎನರ್ಜಿ ಮೂಲಕ ಆ ವೇನ್ನ ಕ್ಲೋಸ್ ಮಾಡೋದು, ಬರ್ನ್ ಮಾಡಿ ವೇನ್ ಫುಲ್ ಬರ್ನ್ ಆಗಿಬಿಡುತ್ತೆ, ಬರ್ನ್ ಆಗಿಬಿಟ್ಟು ಕ್ಲೋಸ್ ಆಗಿಬಿಡುತ್ತೆ ಅಫೆಕ್ಟೆಡ್ ವೇನ್ಸ್. ಓಕೆ, ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ಪ್ರೊಸೀಜರ್ ವೈಸ್. ಓನ್ಲಿ ಥಿಂಗ್ ಇಸ್ ಅದು ಐಟಮ್ಸ್ ಯೂಸ್ ಮಾಡ್ತೀವಿ ನೋಡಿ, ಆ ಪ್ರೋಬ್ಸ್ ಯೂಸ್ ಮಾಡ್ತೀವಿ, ಅದು ಡಿಫರ್ ಆಗುತ್ತೆ. ಸೊ ಲೇಸರಲ್ಲಿ ಏನು ಮಾಡ್ತೀವಿ, ಲೇಸರ್ ಲೈಟ್ ಯೂಸ್ ಮಾಡ್ತೀವಿ. ಮೈಕ್ರೋವೇವಲ್ಲಿ ಮೈಕ್ರೋವೇವ್ಸ್ ಸಾಧಾರಣ ಕುಕ್ಕಿಂಗಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಸೇಮ್ ಇದು. ಇದರಲ್ಲಿ ಒಂದು ವೈರ್ ಮೂಲಕ ಆ ವೇನ್ ಒಳಗೆ ಇಂಟ್ರೊಡ್ಯೂಸ್ ಮಾಡಿ ವೇನ್ನ ಬರ್ನ್ ಮಾಡೋದು. ರೇಡಿಯೋ ಫ್ರೀಕ್ವೆನ್ಸಿಲಿ ಸೇಮ್, ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿನ ಒಂದು ವೈರ್ ಮೂಲಕ ಒಂದು ಇದಿರುತ್ತೆ, ಒಂದು ಫಿಲಮೆಂಟ್, ಆ ಪ್ರೋಬ್ ಅಂತ. ಸೊ ಅದನ್ನು ಒಳಗಡೆ ವೇನ್ ಒಳಗಡೆ ಪಾಸ್ ಮಾಡಿ ವೇನ್ನ ಬರ್ನ್ ಮಾಡೋದು. ಸೇಮ್ ಈಗ ಕೀ ಹೋಲ್ ಎಸ್ ಸರ್ಜರಿ. ಸೊ ನಾವು ಹೆಂಗೆ ಇದು ಮಾಡ್ತೀವಿ ಅಂದರೆ, ಇಂಥ ಪ್ರೊಸೀಜರ್ಸಲ್ಲಿ ಅದೇ ಗ್ಲೂ ಥೆರಪಿ ಇರಲಿ ಅಥವಾ ಥರ್ಮಲ್ ಅಬ್ಲೇಷನ್ ಅಥವಾ ಸ್ಕ್ಲೆರೋಥೆರಪಿಲಿ ನೋ ಕಟ್ಟಿಂಗ್, ನೋ ಸ್ಟಿಚಿಂಗ್. ಸೊ ಏನು ಮಾಡ್ತೀವಿ ನಾವು, ಆ ಅಫೆಕ್ಟೆಡ್ ವೇನ್ನ ಒಂದು ಆಕ್ಸಸ್ ನೀಡಲ್ ಮೂಲಕ ಅದನ್ನು ಅದರೊಳಗಡೆ ಎಂಟ್ರ್ ಆಗ್ತೀವಿ, ನೀಡಲ್ ಪಂಚರ್ ಮಾಡಿ. ಸೊ ನೀಡಲ್ ಮೂಲಕ ವೇನ್ ಒಳಗಡೆ ಹೋಗ್ತೀವಿ. ಆಮೇಲೆ ಏನು ಮಾಡ್ತೀವಿ, ಒಂದು ಗೈಡ್ ವೈರ್ನ ಪುಷ್ ಮಾಡ್ತೀವಿ ನೀಡಲ್ ಒಳಗಡೆ. ಆಮೇಲೆ ಗೈಡ್ ವೈರ್ ಹೋದ ತಕ್ಷಣ ಒಳಗಡೆ ಆ ನೀಡಲ್ನ ಹೊರಗಡೆ ತೆಗಿತೀವಿ. ಗೈಡ್ ವೈರ್ ಹೊರಗಡೆ ಇರುತ್ತೆ ವೇನ್ ಅದರೊಳಗೆ. ಕ್ಯಾಮ್ರಾ ಇರೋದಾ? ಕ್ಯಾಮ್ರಾ ಏನಿಲ್ಲ, ಸ್ಕ್ಯಾನ್ ಮಾಡಿಕೊಂಡೆ ಮಾಡೋದು. ಇದು ಅಲ್ಟ್ರಾಸೌಂಡ್, ರಿಯಲ್ ಟೈಮ್ ಅಲ್ಟ್ರಾಸೌಂಡ್ ಗೈಡೆನ್ಸ್ ಎಲ್ಲ ಮಾಡೋದು. ಆ ಗೈಡ್ ವೈರ್ ಒಳಗಡೆ ಏನು ಮಾಡ್ತೀವಿ, ಒಂದು ಶೀತ್ ಬರುತ್ತೆ, ವೇನ್ ಶೀತ್. ಅದು ಶೀತ್ನ ಒಳಗಡೆ ಪಾಸ್ ಮಾಡ್ತೀವಿ. ವೇನ್ ಶೀತ್ನ ಒಳಗಡೆ ಪಾಸ್ ಮಾಡಿ ಆಮೇಲೆ ಗೈಡ್ ವೈರ್ನ ಹೊರಗಡೆ ತೆಗಿತೀವಿ. ಆ ಶೀತು ವೇನ್ ಒಳಗಡೆ ಇರುತ್ತೆ. ಆ ಶೀತ್ ಒಳಗಡೆ ಈಗ ಇದನ್ನು ಪುಷ್ ಮಾಡ್ತೀವಿ, ಆ ಪ್ರೋಬ್ನ. ಲೇಸರ್ ಪ್ರೋಬ್ ಇರಲಿ, ಮೈಕ್ರೋವೇವ್ ಪ್ರೋಬ್ ಇರಲಿ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಪ್ರೋಬ್, ಅದನ್ನು ಒಳಗಡೆ ಹಾಕ್ತೀವಿ ವೇನ್ ಒಳಗಡೆ. ವೇನ್ ಒಳಗೆ ಆ ಜಂಕ್ಷನ್ ಬರುತ್ತೆ ನೋಡಿ, ಮೇನ್ ಜಂಕ್ಷನ್, ಡೀಪ್ ವೇನ್ಸ್ ಇರುತ್ತೆ ನೋಡಿ, ಈ ಸೂಪರ್ಫಿಷಿಯಲ್ ವೇನ್ಸ್. ಆ ಜಂಕ್ಷನ್ ತನಕ ಹೋಗ್ಬಿಟ್ಟು ಅಲ್ಲಿ ಪ್ಲೇಸ್ ಮಾಡಿ ಆ ಜಂಕ್ಷನಿಂದ ಫುಲ್ ವೇನ್ನ ಬರ್ನ್ ಮಾಡೋದು, ಕೆಳಗೆ ತನಕ, ಕಾಲು ಕೆಳಗೆ ತನಕ. ಸೊ ಏನಾಗುತ್ತೆ, ಎಂಟೈರ್ ವೇನ್ ಹಂಗೆ ಕ್ಲೋಸ್ ಆಗಿಬಿಡುತ್ತೆ, ಬರ್ನ್ ಆದ ತಕ್ಷಣ ಹಂಗೆ ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ವೇನ್ ಅಷ್ಟೇ, ಇನ್ನು ಅದೇ ಬಂದ ಅದು ರೋಡ್ ಕ್ಲೋಸ್ ಥರ ಅದು ಕ್ಲೋಸ್. ಸೊ ಅದನ್ನು ಮುಚ್ಚಿದ ತಕ್ಷಣ ಕಾಲು ಸುತ್ತಿ ನೆಟ್ವರ್ಕ್ ಆಫ್ ವೇನ್ಸ್ ಇರುತ್ತೆ, ಕಾಲು ಸುತ್ತಿ ಸುಮಾರು ವೇನ್ಸ್ ಇರುತ್ತೆ, ಎಲ್ಲ ಇಂಟರ್ ಕನೆಕ್ಟೆಡ್. ಸೊ ಒಂದು ದಾರಿನ ಮುಚ್ಚಿದ್ರೆ ಇನ್ನೊಂದು ದಾರಿಯಲ್ಲಿ ರಕ್ತ ಹೋಗ್ತಾ ಇರುತ್ತೆ. ಅದೇ ರೋಡ್ ಕ್ಲೋಸ್ ಮಾಡ್ತಾರೆ. ಈಗ ರೋಡ್ ಬ್ಲಾಕ್ ಆದರೆ ಬೇರೆ ರೂಟಲ್ಲಿ. ಸೊ ದಟ್ ಈಸ್ ಯುವರ್ ಮೆಡಿಕಲ್ ವೇ ಆಫ್ ಟೆಲ್ಲಿಂಗ್ ಬ್ಲಡ್ಗೆ ದಿಸ್ ರೋಡ್ ಇಸ್ ಕ್ಲೋಸ್ಡ್. ಎಸ್. ಸೊ ಯು ಹ್ಯಾವ್ ಟು ನೌ ಗೋ ಫ್ರಮ್ ಸರ್ಚ್ ಅನದರ್ ರೂಟ್. ಸೊ ಬಿಕಾಸ್ ಆಫ್ ದಿಸ್ ಪ್ರೊಸೀಜರ್ ಹ್ಯಾಸ್ ಬಿಕಮ್ ಸಕ್ಸಸ್ಫುಲ್. ಇಲ್ಲಾಂದರೆ there will be no other way. We cannot close that vein at all. Wow. So God has given us many things, multiple things they have given. 2 eyes, 2 ears, but only 1 tongue, like that. So veins, plenty of veins they have given. Amazing. So now ಆಮೇಲೆ ಗ್ಲೂ ಥೆರಪಲ್ಲಿ ಏನು ಮಾಡ್ತೀವಿ, ವಿ ಡೋಂಟ್ ಯೂಸ್ ಎನಿ ಇದು ಥರ್ಮಲ್ ಎನರ್ಜಿ, ಜಸ್ಟ್ ಇಂಜೆಕ್ಟಿಂಗ್ ಅಡಿಸಿವ್ ಇನ್ ಟು ದ ವೇನ್, ಅಫೆಕ್ಟೆಡ್ ವೇನ್, ಆ್ಯಂಡ್ ಗಿವಿಂಗ್ ಕಂಪ್ರೆಷನ್, ಕ್ಲೋಸಿಂಗ್ ದಟ್ ವೇನ್. ಸಿಂಪಲ್ ಪ್ರೊಸೆಸ್, ಸೇಮ್ ಟೆಕ್ನಿಕ್ ಇಸ್ ಸೇಮ್. ಏನಂದರೆ ವಿ ಡೋಂಟ್ ಯೂಸ್ ಥರ್ಮಲ್ ಎನರ್ಜಿ, ವಿ ಯೂಸ್ ಇನ್ಸ್ಟೆಂಟ್ ಗ್ಲೂ. ಇಂಜೆಕ್ಟ್ ದ ಗ್ಲೂ ಇನ್ ಟು ದ ವೇನ್. ಗ್ಲೂ ಅಂದರೆ ಲಿಟ್ರಲಿ ಅಡಿಸಿವ್, ಸೈನಾಕ್ರಿಲೇಟ್, ಕ್ವಿಕ್ ಫಿಕ್ಸ್ ಬರುತ್ತೆ ನೋಡಿ, ಸೇಮ್ ಮೆಟೀರಿಯಲ್, ಬಟ್ ದಿಸ್ ಬಯೋಕಂಪ್ಯಾಟಬಲ್ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಹ್ಯೂಮನ್ ಬಾಡೀಸ್. ಸೊ ಇದನ್ನು ಇಂಜೆಕ್ಟ್ ಮಾಡಿ ಕ್ಲೋಸ್ ಮಾಡ್ತೀವಿ. ಸೊ ಈಗ ನಾನು ಥರ್ಮಲ್ ಹೋಗ್ಬೇಕಾ, ಗ್ಲೂ ಹೋಗಬೇಕಾ, ಆ ಡಿಸಿಷನ್ ಹೆಂಗಾಗೋದು? ಸೊ ಇಟ್ ಡಿಪೆಂಡ್ಸ್ ಆನ್ ದ ಕೇಸ್. ಸಪೋಸ್ ಮೋಸ್ಟ್ ಆಫ್ ದ ಕೇಸಲ್ಲಿ ಇದು ಮಾಡ್ಬೋದು, ಈ ಥರ್ಮಲ್ ಅಬ್ಲೇಷನ್ ಅಥವಾ ಗ್ಲೂ ಥೆರಪಿ. ಕೆಲವು ಕೇಸಲ್ಲಿ ಥರ್ಮಲ್ ಅಬ್ಲೇಷನ್ ಮಾಡೋಂಗಿಲ್ಲ. ಸಪೋಸ್ ಪೇಸ್ ಮೇಕರ್ ಏನಾದ್ರು ಇದ್ದರೆ ಪೇಷಂಟ್ಸಲ್ಲಿ, ಪೇಸ್ ಮೇಕರ್ ಆರ್ಟಿಫಿಷಿಯಲ್ ಪೇಸ್ ಮೇಕರ್ ಯೂಸ್ ಮಾಡ್ತಾರೆ ನೋಡಿ, ಆ ಪೇಸ್ ಮೇಕರ್ ಡಿವೈಸ್ ಇದ್ದರೆ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಮೈಕ್ರೋವೇವ್ ಅಬ್ಲೇಷನ್ ಅಥವಾ ಈ ಲೇಸರ್ ಅಬ್ಲೇಷನು ಮಾಡೋಂಗಿಲ್ಲ. ಯಾಕಂದರೆ ಇಟ್ ವಿಲ್ ಅಫೆಕ್ಟ್ ದ ಪೇಸ್ ಮೇಕರ್. ಫಂಕ್ಷನ್ ಆಫ್ ದ ಪೇಸ್ ಮೇಕರ್ ವಿಲ್ ಬಿ ಅಫೆಕ್ಟೆಡ್, ಸ್ಟಾಪ್ ಆಗ್ಬೋದು. ಯಾಕಂದರೆ ಇಟ್ಸ್ ಯೂಸಸ್ ವೇವ್ಸು, ಎನರ್ಜಿ ವೇವ್ಸು. ಸೊ ದಿಸ್ ವಿಲ್ ಅಫೆಕ್ಟ್ ದ ಪೇಸ್ ಮೇಕರ್ ಇದು ಇಂಪಲ್ಸಸ್. ಆ ಪಲ್ಸಸ್ ಬರುತ್ತಲ್ವ, ಅದರಿಂದ ಕ್ರಿಯೇಟ್ ಆಗುತ್ತಲ್ವಾ, ಇಟ್ ಕ್ಯಾನ್ ಅಫೆಕ್ಟ್ ದೋಸ್ ಪಲ್ಸಸ್. ಪೇಷಂಟ್ ಕ್ಯಾನ್ ಡೈ ವಿತ್ ಹಾರ್ಟ್ ಅಟ್ಯಾಕ್. ಸೊ ಅದಕ್ಕೆ ಅಂಥ ಕೇಸಲ್ಲಿ ಗ್ಲೂ ಥೆರಪೀಸ್ ಅಡ್ವೈಸ್ಡ್. ಗ್ಲೂ ಥೆರಪಿಲಿ ಏನು ಮಾಡ್ತೀವಿ, ಇದರಲ್ಲಿ ಏನು ವಿ ಡೋಂಟ್ ಯೂಸ್ ಎನ್ ಎನರ್ಜಿ, ಓನ್ಲಿ ಅಡಿಸಿವ್. ಸೊ ಡೈರೆಕ್ಟ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಗ್ಲೂ ಥೆರಪಿ. ಸೊ ಈಗ
ಈ ಮಧ್ಯ ಐ ವಾಸ್ ಸೋ ಅಂದರೆ ಕೇಳಿ ನನಗೆ ಆಶ್ಚರ್ಯ ಆಯಿತು. ಏವಿಸ್ ಬೇಸಿಕ್ಲಿ ಇಂಡಿಯಾದಲ್ಲೇ ಫಸ್ಟ್ ಲೈಕ್ ಈಗೆಲ್ಲ ಮಲ್ಟಿ ಸ್ಪೆಷಾಲಿಟಿ ಇದೆ, ಸಿಂಗಲ್ ಸ್ಪೆಷಾಲಿಟಿ ಅಂತ ವ್ಯಾರಿಕೋಸ್ ವೇನ್ ಇಟ್ಕೊಂಡು ಐ ಥಿಂಕ್ ಡಾಕ್ಟರ್ ರಾಜಾ ಅವರು ಶುರು ಮಾಡಿದ ಇದು. ಇವತ್ತು 6 ಸ್ಟೇಟ್ಸ್ಗಳಲ್ಲಿ ಕ್ಲೋಸ್ ಟು 40+ ಸೆಂಟರ್ಸು ಇಷ್ಟೆಲ್ಲ ಇದೆಯಲ್ಲ. ನೆಕ್ಸ್ಟ್ ಪ್ರಶ್ನೆ ಹುಟ್ಕೊಳ್ಳೋದು, ಈಗ ಒಬ್ಬ ಪೇಷಂಟಿಗೆ 5 ಇಲ್ಲ 6 ಆಪ್ಷನ್ಸ್ ಇದೆ, ಎಲ್ಲರೂ ಹಾಸ್ಪಿಟಲ್ಸೇ. ಬಟ್ ಈಗ ನಾನು ಏವಿಸ್ಗೆ ಒಂದು ಸಿಂಗಲ್ ಸ್ಪೆಷಾಲಿಟಿ ಅಂತ ಅಂದಾಗ ಬೇರೆ ಎಲ್ಲೂ ಇಲ್ಲದೆ ಇರೋದು ಯಾವುದೋ ಫೆಸಿಲಿಟಿ ಇಲ್ಲಿ ಏನಿರುತ್ತೆ, ಇದರಲ್ಲಿ ಇನ್ನೂ ಸ್ಟಡಿ ಮುಂದೆ ಇರುತ್ತಾ, ಅಡ್ವಾನ್ಸ್ಮೆಂಟ್ಸ್ ಹೆಚ್ಚಿರತ್ತಾ ಅನ್ನೋ ಒಂದು ಕುತೂಹಲ ಬರುತ್ತೆ. ಸೊ ನೀವು ನೋಡ್ದಂಗೆ ಹೌ ಅಹೆಡ್ ಅಥವಾ ಹೌ ಡಿಫ್ರೆಂಟ್ ಆರ್ ಯು ಆಲ್ ಕಂಪೇರ್ ಟು ಅದರ್ ಹಾಸ್ಪಿಟಲ್ಸ್ ಸರ್ ಫಾರ್ ಅ ಪೇಷಂಟ್ ಟು ಎವ್ಯಾಲ್ಯೂಯೇಟ್ ಹಿಸ್ ಆರ್ ಹರ್ ಆಪ್ಷನ್ಸ್? ಸೊ ಏವಿಸ್ ಹಾಸ್ಪಿಟಲ್ಸ್ ಬಂದ್ಬಿಟ್ಟು ಇಟ್ಸ್ ಅ ಕಾಂಪ್ರಿಹೆನ್ಸಿವ್ ವ್ಯಾಸ್ಕ್ಯುಲರ್ ಸೆಂಟರ್. ಫಸ್ಟ್ ಟೈಮ್ ಇನ್ ಇಂಡಿಯಾ ಆ್ಯಂಡ್ ಫಸ್ಟ್ ಟೈಮ್ ಇನ್ ಏಷ್ಯಾ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ರು. ಎಕ್ಸ್ಕ್ಲೂಸಿವ್ಲಿ ವಿ ಟ್ರೀಟ್ ಓನ್ಲಿ ವ್ಯಾಸ್ಕ್ಯುಲರ್ ಕಂಡೀಷನ್ಸ್, ಮೇನ್ಲಿ ವ್ಯಾರಿಕೋಸ್ ವೇನ್ಸ್ ಪ್ಲಸ್ ಅದರ್ ಕಂಡೀಷನ್ಸ್ ಆಲ್ಸೋ ಲೈಕ್ ಆರ್ಟೀರಿಯಲ್ ಸ್ಟೆನೋಸಿಸ್ಸು, ಈ ಬ್ರೆಸ್ಟಲ್ಲಿ ಲಂಪ್ಸ್ ಬಂದರೆ ಫೈಬ್ರಾಯ್ಡಿನೋಮಾ ಅಂತ ಹೇಳ್ತೀವಲ್ಲ, ಅದನ್ನ ಅಬ್ಲೇಷನ್ ಮಾಡ್ತೀವಿ. ಆಮೇಲೆ ಥೈರಾಯ್ಡ್ ನಾಡ್ಯೂಲ್ ಅಬ್ಲೇಷನ್ ಮಾಡ್ತೀವಿ. ಆಮೇಲೆ ಯೂಟ್ರೈನ್ ಫೈಬ್ರಾಯ್ಡ್ಸ್ ಅದು ಅಬ್ಲೇಷನ್ ಮಾಡ್ತೀವಿ. ದಟ್ ಇಸ್ ವಿದೌಟ್ ಸರ್ಜರಿ, ಡೈರೆಕ್ಟ್ ಆ ಟ್ಯೂಮರ್ನ ಇದು ಮಾಡೋದು. ಸಾರಿ, ಅಬ್ಲೇಷನ್ ಅಂದರೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್. ಅಬ್ಲೇಷನ್ ಮೀನ್ಸ್ ಇಟ್ಸ್ ಡೆಸ್ಟ್ರಾಯಿಂಗ್ ದಟ್ ಸ್ಟ್ರಕ್ಚರ್, ಲೈಕ್ ಆರ್ಟ್ರಿ ಸಪ್ಲೈ ಆರ್ ದ ವೇನ್ ಸಪ್ಲೈ ಇರುತ್ತೆ ನೋಡಿ, ಬ್ಲಡ್ ಸಪ್ಲೈ, ಅದನ್ನ ಕಟ್ ಮಾಡ್ಬೋದು ಬೈ ಯೂಸಿಂಗ್ ಹೀಟ್ ಎನರ್ಜಿ ಆರ್ ಗ್ಲೂ ಥೆರಪಿ. ಗ್ಲೂ ಅದಕ್ಕೂ ವರ್ಕ್ ಆಗುತ್ತೆ? ಅದು ವರ್ಕ್ ಆಗಲ್ಲ. ಅಬ್ಲೇಷನ್ ಅಟ್ ಪ್ರೆಸೆಂಟ್ ಓನ್ಲಿ ಅಬ್ಲೇಷನ್ ಇಸ್ ಗೋಯಿಂಗ್ ಆನ್. ಓಕೆ, ವಿ ಆರ್ ಯೂಸಿಂಗ್ ಓನ್ಲಿ ಅಬ್ಲೇಷನ್. ಸೊ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮೇನ್ಲಿ ಅದೇ ಯೂಸ್ ಮಾಡೋದು. ಈ ಯೂಟ್ರೈನ್ ಫೈಬ್ರಾಯ್ಡ್ ಇರಲಿ, ಬ್ರೆಸ್ಟ್ ಲಂಪ್ಸ್ ಇರಲಿ, ಥೈರಾಯ್ಡ್ ನಾಡ್ಯೂಲ್ಸ್, ಇದೇ ಇದು ಮಾಡ್ತೀವಿ. ಆಮೇಲೆ ವ್ಯಾರಿಕೋಸಿಲ್ ಅಂತ ಇನ್ನೊಂದು ಕಂಡೀಷನ್ ಇದೆ. ಸ್ಕ್ರೋಟಮಲ್ಲಿ ಆ ವೇನ್ಸ್ ಬರುತ್ತೆ ನೋಡಿ, ದಟ್ ಇಸ್ ಸಿಮಿಲರ್ ಟು ವ್ಯಾರಿಕೋಸ್ ವೇನ್ಸ್ ಇನ್ ದ ಸ್ಕ್ರೋಟಮ್. ಆ ಮೇಲ್ಸಲ್ಲಿ ಸ್ಕ್ರೋಟಮ್ ವೇನ್ಸ್ ಇರುತ್ತೆ ನೋಡಿ, ಟೆಸ್ಟಿಕ್ಯುಲರ್ ವೇನ್ಸ್ ಅಂತ, ಅದರಲ್ಲಿ ಆ ಉಬ್ಬಿರೋ ರಕ್ತನಾಳಗಳು ಕಾಣುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಅದಕ್ಕೊಂದು ಇದು ಪ್ರೊಸೀಜರ್ ಇದೆ. ಸೊ ಅದನ್ನೇನು ಮಾಡ್ತೀವಿ ನಾವು, ರೆಟ್ರೋಗ್ರೇಡ್, ಅದು ಕಾಯಿಲ್ ಅಬ್ಲೇಷನ್ ಅಂತ, ಅದ್ರ ಮೂಲಕ ಎಂಡೋಸ್ಕೋಪಿ ಪ್ರೊಸೀಜರ್ ಇದನ್ನು. ಸೊ ಅದನ್ನು ಮಾಡ್ತೀವಿ, ಆ ಪ್ರೊಸೀಜರ್ಸು ಮಾಡ್ತೀವಿ ನಮ್ಮ ಏವಿಸ್ ವ್ಯಾಸ್ಕ್ಯುಲರ್ ಸೆಂಟ್ರಲ್ಲಿ. ಸೊ ನಮ್ಮ ಫೌಂಡರ್ ಇದ್ದಾರೆ ನೋಡಿ, ಡಾಕ್ಟರ್ ರಾಜಾ ಗೋಪಾಲ, ಈಸ್ ಮಾಸ್ಟರ್ ಇನ್ ಆಲ್ ದಿಸ್ ಟೆಕ್ನಿಕ್ಸು. ಸೊ ಅಂಡರ್ ಹಿಸ್ ಲೀಡರ್ಶಿಪ್ ವಿ ಹ್ಯಾವ್ ಬಿನ್ ಏಬಲ್ ಟು meet all the challenges in all our centers. So he's been our backbone in pushing all this, work for us. ಸೊ ಆಫ್ ಲೇಟ್ ವ್ಯಾರಿಕೋಸ್ ವೇನ್ಸ್ ಒಂದು 10 ಜನರಲ್ಲಿ 3 ಜನಕ್ಕಂತೂ ಇದ್ದೇ ಇರುತ್ತೆ. ಮತ್ತು ದೇಸೆ ಮೀನ್ ನಿಮ್ಮದೇ ನೋಡಿದ್ರೆ ಇನ್ ಅ ಮಂತ್ ಐ ಗೆಸ್ Avis is at least taking 2,000 consultations pan-India. Yes, pan-India we and more than 350 to 400 cases we operate. Operation. So ಈ ಆಪರೇಷನ್ ಅಂತ ಬಂದಾಗ ಎಷ್ಟು ಟೈಮ್ ತೊಗೊಳುತ್ತೆ ಈ ಸರ್ಜರಿಗೆ? ಸೊ ಇಟ್ ಡಿಪೆಂಡ್ಸ್. ಸೊ ಮಿನಿಮಮ್ 15 minutes to 45 minutes ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಲೆಂತ್ ಆಫ್ ದ ವೇನ್. ಸೊ ಪೇಷಂಟ್ಸ್ಗೆ ಒಂದೊಂದು ಸರ್ಜರಿ ಮುಂಚೆನೂ ಒಂದೊಂದು ಭಯಗಳಿರುತ್ತೆ. ಈಗ ನನಗೂ ACL ರೀಕನ್ಸ್ಟ್ರಕ್ಷನ್ ಆಗಿದೆ, ನಂಗೆ ಗೊತ್ತು ಸರ್ಜರಿ ಮುಂಚೆ ನಾನು ಏನೇನು ಡೌಟ್ಸ್ಗಳು ಇಟ್ಕೊಂಡೆ ಅಂತ. ಸೊ ಅದೇ ಥರ ಈಗ ವ್ಯಾರಿಕೋಸ್ ವೇನ್ಸ್ ಸರ್ಜರಿ ಅಂತ ಹೆದರ್ಕೊಳ್ಳೋರಿಗೆ ಎನಿ ವರ್ಡ್ ಆಫ್ ಅಡ್ವೈಸ್? ಏನು ಇಟ್ಸ್ ಅ ಸೇಫ್ ಸರ್ಜರಿ ಆ್ಯಕ್ಚುಲಿ, ಏನು ಇದಿಲ್ಲ, ಹೆದರ್ಕೋಬೇಕು ಏನೋ ಅವಶ್ಯಕತೆ ಇರಲ್ಲ. ಸೊ ಬೇಸಿಕ್ ಥಿಂಗ್ ಏನಂದರೆ ಅಲ್ಲಿ ಬೇಸಿಕ್ ಟೆಸ್ಟ್ಲ ಮಾಡ್ತೀವಿ, ರಿಅಶ್ಯೂರೆನ್ಸ್ ಕೊಡ್ತೀವಿ ನಾವು, ಕೌನ್ಸಿಲರ್ಸ್ ಇರ್ತಾರೆ. ಸೊ ಅವರು ಒಳ್ಳೆ ಕೌನ್ಸಿಲಿಂಗ್ಲ ಕೊಟ್ಟು ದಿಲ್ ಪ್ರಿಪೇರ್ ದ ಪೇಷಂಟ್ ವೆರಿ ವೆಲ್. ಆಮೇಲೆ ದಿಸ್ ಇಸ್ ದ ಸೇಫೆಸ್ಟ್ ಪ್ರೊಸೀಜರ್ ಆ್ಯಕ್ಚುಲಿ ಕಂಪೇರ್ ಮಾಡಿದೆ ಹೋಲ್ ಟೈಮ್ ಸರ್ಜಿಕಲ್ ಪ್ರೊಸೀಜರ್ಸ್ ಇದೆ ನೋಡಿ, ಅದು ಕಂಪೇರ್ ಮಾಡಿದ್ರೆ ಈ ಲೇಸರ್ ಮತ್ತು ಗ್ಲೂ ಥೆರಪಿ ತುಂಬ ಅಡ್ವಾನ್ಸ್ಡು, ಆಮೇಲೆ ವೆರಿ ಕನ್ವೀನಿಯೆಂಟ್ ಪ್ರೊಸೀಜರ್, ಪೇನ್ಲೆಸ್ ಪ್ರೊಸೀಜರ್ ಅದು, ಆ್ಯಂಡ್ ರಿಕವರಿ ಟೈಮ್ ಇಸ್ ವೆರಿ ಫಾಸ್ಟ್. ಅದು ಒಂದು ಅಡ್ವಾಂಟೇಜ್. ವೆರಸ್ ಆಪ್ರೇಟಿವ್ ಸರ್ಜರಿ ಇತ್ತು ನೋಡಿ ಮುಂಚೆ, ಸರ್ಜಿಕಲ್ ಸ್ಟ್ರಿಪ್ಪಿಂಗ್ ಸರ್ಜರಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಫಾಸ್ಟರ್ ರಿಕವರಿ, ಕ್ವಿಕ್ ರಿಕವರಿ. ಸರ್ಜಿಕಲ್ ಪ್ರೊಸೀಜರ್ ಏನಾಗುತ್ತೆ, ಒಂದು 3 months ರಿಕವರಿ ಟೈಮ್ ಆಗುತ್ತೆ ಆ್ಯಕ್ಚುಲಿ, 3 weeks to 3 months ಆಗುತ್ತೆ. ವೆರಸ್ ಇದರಲ್ಲಿ ರಿಕವರಿ ಆಲ್ಮೋಸ್ಟ್ 1 week ಆ ಬ್ಯಾಂಡೇಜ್ ಇರುತ್ತೆ. 1 week ಆದಮೇಲೆ ದೇ ಕ್ಯಾನ್ ಡೂ ರೊಟೀನ್ ವರ್ಕ್ಸು. ಆ್ಯಕ್ಚುಲಿ ಗ್ಲೂ ಥೆರಪಿಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಅವರು ರೊಟೀನ್ ವರ್ಕ್ ರೆಸ್ಯೂಮ್ ಮಾಡ್ಬೋದು. ದ್ಯಾಟ್ ಬ್ರಿಂಗ್ಸ್ ನಮ್ಮ ಕ್ಯೂರಿಯಾಸಿಟಿ. ಹೇಗಂದರೆ ಈ ಆಪರೇಟಿವ್ ಸರ್ಜರಿ ಎಲ್ಲ ಮೊದಲು ಎಷ್ಟು ಕಾಂಪ್ಲಿಕೇಟೆಡ್ ಇತ್ತು? ಅಂದರೆ ಅದು ಓಪನ್ ಹಾರ್ಟ್ ಸರ್ಜರಿ ಥರನೇ ಇದ್ದಿದ್ದ? ಹೌದು, ಸ್ಟ್ರಿಪ್ಪಿಂಗ್ ಸರ್ಜರಿ. ಅದು ಸುಮಾರು ಒಂದು ಮಲ್ಟಿಪಲ್ ಕಟ್ಸ್ ಮಾಡೋದು. ಒಂದು ಸೊ ಲಿಟ್ರಲಿ ಕಾಲು ಓಪನ್ ಮಾಡಬೇಕಿತ್ತು, ಸ್ಮಾಲ್ ಕಟ್ಸ್ ಮಾಡ್ತೀವಿ. ಓಕೆ, ಸ್ಮಾಲ್ ಮಾಡಿ ಸ್ಟ್ರಿಪ್ಪಿಂಗ್ ಮಾಡೋದು. ಆ ವೇನ್ನ
ಎಲಿಯೋದು ಹೊರಗಡೆ ಮಾಡಿ ಆಚೆಗೆ ಆಚೆ ತಗೊಳ್ಳೋದು. ಓಕೆ, ಇದರಲ್ಲಿ ಅಂತ ಇದು ಪ್ರೊಸೀಜರ್ಸ್ ಇಲ್ಲ. ಜಸ್ಟ್ ವಿ ಆರ್ ಬರ್ನಿಂಗ್ ದ ವೇನ್, ಡೆಸ್ಟ್ರಾಯಿಂಗ್ ದ ವೇನ್. ಬೈ 6 months ಇಟ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಬಾಡಿ. ಅದೇ ಬಂದಿದೆ ನೆಕ್ಸ್ಟ್. ಅಲ್ಲಿ ಅದು ಒಣಗಿರೋ ಎಲೆ ಥರ ಈಗ ಉದಾಹರಣೆಗೆ ಒಂದು ಗಿಡದಲ್ಲಿ ಡೆಡ್ ಇಟ್ ಬಿ ಈಟನ್ ಬೈ ದ ಬಾಡೀಸ್ ಓನ್ ಎಂಜೈಮ್ಸ್. ಇದು ಇರುತ್ತೆ ನೋಡಿ, ಮ್ಯಾಕ್ರೋಫೇಜಸ್, ಬಾಡಿದ ಓನ್ ಸೆಲ್ಸ್ ಅಲ್ವಾ, ದೇ ಲೀಟ್ ಅಪ್ ಫ್ಯಾಗೋಸೈಟೋಸಿಸ್ ಅಂತ ಒಂದು ಇದು ಟರ್ಮ್ ನೀವು ಸೈನ್ಸಲ್ಲಿ ಓದಿರ್ತೀರಾ. ಸೊ ಇಟ್ ವಿಲ್ ಬಿ ಈಟನ್ ಅಪ್ ಬೈ ದೋಸ್ ಮ್ಯಾಕ್ರೋಫೇಜಸ್ ಅಂತ ಸೆಲ್ಸ್. ಬೈ 6 months ಇಟ್ ವಿಲ್ ಡಿಸಪಿಯರ್. ಪೋಸ್ಟ್ ಕೇರ್ ಏನೇನಿರುತ್ತೆ ಡಾಕ್ಟರ್ ವ್ಯಾರಿಕೋಸ್ ವೇನ್ಸ್ ಸರ್ಜರಿ? ಪೋಸ್ಟ್ ಕೇರ್ ಇದರಲ್ಲಿ ಜಾಸ್ತಿ ಏನು ಇದಿರಲ್ಲ. ಸೊ ಇಮಿಡಿಯೇಟ್ ಪೋಸ್ಟ್ ಕೇರಲ್ಲಿ ಸ್ವಲ್ಪ ಒಂದು 2-3 hours ರೆಸ್ಟಲ್ಲಿ ಇರ್ತಾರೆ. ಆ ಅನಸ್ತೀಸಿಯಾ ಎಫೆಕ್ಟು ನಾರ್ಮಲಿ ನಾವು IV ಸೆಡೇಷನ್ ಮಾಡ್ತೀವಿ. ಕೆಲವು ಸೆಂಟರ್ಸಲ್ಲಿ ಸ್ಪೈನಲ್ ಅನಸ್ತೀಸಿಯಲ್ಲಿ ಮಾಡ್ತೀವಿ. ಈ IV ಸೆಡೇಷನ್ ಮಾಡಿದ್ರೆ ಒಂದು 2 hours ಆದಮೇಲೆ ಮನೆಗೆ ಹೋಗ್ಬೋದು ಅವರು. ಆಮೇಲೆ ಈ ಸ್ಪೈನಲ್ ಅನಸ್ತೀಸಿಯಾ ಆದಮೇಲೆ ಒಂದು 6 hours ಆದಮೇಲೆ ಮನೆಗೆ ಹೋಗ್ಬೋದು ಅವರು. ಸೊ ಕ್ವಿಕ್ ರಿಕವರಿ ಏನಿರಲ್ಲ, ಪೇನ್ಲೆಸ್ ಪ್ರೊಸೀಜರ್ ಇಟ್ ಇಸ್ ಆಲ್ಮೋಸ್ಟ್. ಇನ್ಶೂರೆನ್ಸ್ ಕವರ್ ಆಗುತ್ತಲ್ಲ? ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಇದು. ಸೊ ವಾಟ್ ಕ್ಯಾನ್ ಗೋ ರಾಂಗ್? ಈಗ ಉದಾಹರಣೆಗೆ ವ್ಯಾರಿಕೋಸ್ ವೇನ್ ಸರ್ಜರಿ ಅಂತೆಲ್ಲ ಬಂದಾಗ, ರಿಸ್ಕ್ ಅಂತ ಬಂದಾಗ, ನೀವು ಆವಾಗಲೇ ಹೇಳಿರಿ ಪೇಸ್ ಮೇಕರ್ ಅಂತ, ಅದು ಬಿಟ್ಟರೆ ಬೇರೆ ಇನ್ನೇನಾದರೂ ಡಯಾಬಿಟೀಸ್ ಇರೋರು ಮಾಡಿಸ್ಕೋಬೋದಾ? BP ಇರೋರು ಮಾಡಿಸ್ಕೋಬೋದಾ? ಎಲ್ಲ ಕೋಮಾಬಿಡಿಟೀಸ್ ಇದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಕಂಟ್ರೋಲ್ ಇರಬೇಕು, ಎಲ್ಲ ಪ್ಯಾರಾಮೀಟರ್ಸು ಕಂಟ್ರೋಲ್ ಇರಬೇಕು. ಸೊ ನಾವೆಲ್ಲ ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಕೇಸ್ ಸೆಲೆಕ್ಷನ್ ಮಾಡ್ತೀವಿ ಅಲ್ವಾ, ಫಸ್ಟ್ ಬೇಸಿಕ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ECG, ಎಕೋ, ಇನ್ ಕೇಸ್ ಓಲ್ಡರ್ ಪೇಷಂಟ್ಸು ಎಕೋ ಮಾಡ್ತೀವಿ, 2D ಎಕೋ. ಇದೆಲ್ಲ ಸ್ಕ್ರೀನ್ ಮಾಡಿನೇ ಫಿಟ್ನೆಸ್ ತೊಗೊಂಡು ಆಮೇಲೆ ಆಪ್ರೇಷನ್ಗೆ ಪೋಸ್ಟ್ ಮಾಡೋದು ನಾವು. ಸೊ ನೀವು ಇದುವರೆಗೂ ಓಲ್ಡೆಸ್ಟ್ ಅಂದರೆ ಎಷ್ಟು ವರ್ಷದವ್ರಿಗೆ ಸರ್ಜರಿ ಅಂತ? ಸೊ ಅಪ್ ಟು 93 years ಏಜ್ ತನಕ ಮಾಡಿದ್ದೀವಿ. 16 years to 93 years ಏಜ್ ತನಕ ಆಪ್ರೇಟ್ ಮಾಡ್ತೀವಿ ನಾವು. ನೋ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್. ಆಪ್ರೇಷನ್ ಏನು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಪೋಸ್ಟ್ ಆಪ್ ಕಾಂಪ್ಲಿಕೇಶನ್ಸ್ ವೆರಿ ಮಿನಿಮಲ್, ಜಾಸ್ತಿ ಏನಿರಲ್ಲ ಕಾಂಪ್ಲಿಕೇಶನ್ಸ್. ಆಲ್ಮೋಸ್ಟ್ ಕಾಂಪ್ಲಿಕೇಶನ್ಸ್ ಫ್ರೀ. ಅಕಸ್ಮಾತ್ ಕಾಂಪ್ಲಿಕೇಶನ್ಸ್ ಆದರೂ ಏನೇನು ಆಗಬಹುದು? ಏನು ಸಣ್ಣ ಒಂದು ರೆಡ್ನೆಸ್ ಬರ್ಬೋದು ಚರ್ಮಲ್ಲಿ. ಆ ಹೀಟ್ ಎಫೆಕ್ಟ್ ಇರುತ್ತೆ ನೋಡಿ, ಹೀಟ್ ಎನರ್ಜಿ ಯೂಸ್ ಮಾಡ್ತೀವಲ್ವ, ಅದ್ರದ್ದು ಎಫೆಕ್ಟ್ ಸ್ವಲ್ಪ ರೆಡ್ನೆಸ್ ಆಗ್ಬೋದು. ಒಂದು 2-3 weeks ಇರುತ್ತೆ, ಅದು ಹೋಗ್ಬಿಡುತ್ತೆ ತಾನೇ. ಸೊ ಅದನ್ನು ಬಿಟ್ಟರೆ ಬೇರೆ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕೆಲವರು ಸರ್ಜರಿಗೆ ಭಯ ಪಡೋರು ಇದ್ದಾರೆ ಅಂದ್ಕೊಳ್ಳಿ. ಏನೇ ಅದು ಸರ್ಜರಿ ಲೆವೆಲ್ಗೆ ಬಂದಿದೆ ಅಂದ್ರೂ ಈ ಹಳೆ ಕಾಲದಲ್ಲೆಲ್ಲ ಈ ಥರ ಸರ್ಜರಿಗೆ ಹೆದರ್ಕೊಳ್ಳೋರು, ದೇ ಗೋ ಫಾರ್ ಈ ಆಯಿಲ್ ಮಸಾಜಸ್ಸು ಇದೆಲ್ಲ. ಸೊ ವಾಟ್ ಈಸ್ ಯುವರ್ ಥಾಟ್ ಆನ್ ದೀಸ್ ಮನೆ ಮದ್ದುಗಳು ಅಥವಾ ಸಮ್ ಓಲ್ಡ್ ಪ್ರಾಕ್ಟಿಸಸ್ ವಿಚ್ ಸಮ್ ಪೀಪಲ್ ಬ್ಲೈಂಡ್ಲಿ ಬಿಲೀವ್? ಅದೆಲ್ಲ ಒಂದು ಟೆಂಪ್ರರಿ ರಿಲೀಫ್ ಸಿಗುತ್ತೆ ಈ ಮಸಾಜಲ್ಲಿ, ಆಮೇಲೆ ಹರ್ಬಲ್ ಟ್ರೀಟ್ಮೆಂಟಲ್ಲಿ ಟೆಂಪ್ರರಿ ರಿಲೀಫ್ ಸಿಗುತ್ತೆ. ಆ ಟೈಮ್ಗೆ, ಆ ಮೂಮೆಂಟ್ಗೆ ಅವ್ರಿಗೆ ರಿಲೀಫ್ ಸಿಗುತ್ತೆ. ಆಮೇಲೆ ಏನಾಗುತ್ತೆ, ದೇ ಲೀಡ್ ಆನ್ ಟು ಕಾಂಪ್ಲಿಕೇಟೆಡ್ ಸ್ಟೇಜು. ಅಂದರೆ ಅದೇ ಬ್ಲ್ಯಾಕ್ ಕಲರ್ ಆಗುತ್ತೆ, ಬ್ಲ್ಯಾಕ್ನಿಂಗ್ ಸ್ಟೇಜು, ಆಮೇಲೆ ಅಲ್ಸರ್ ಸ್ಟೇಜ್ ಆಗಿಬಿಡುತ್ತೆ. ಸೊ ಅಲ್ಸರ್ ಸ್ಟೇಜ್ ಆದಮೇಲೆ ಇಂಥವರು ನಮ್ಮ ಹತ್ರ ಬರ್ತಾರೆ. ಆ ಟ್ರೀಟ್ಮೆಂಟ್ಲ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ಸೊ ಫೈನಲ್ ಟ್ರೀಟ್ಮೆಂಟ್ ನಾವು ಇದೇ ಪ್ರೋಟೋಕಾಲ್ ಫಾಲೋ ಮಾಡೋದು, ಲೇಸರ್ ಅಥವಾ ಗ್ಲೂ ಥೆರಪಿ. ಅಕಸ್ಮಾತ್ ಈ ಲೇಸರು ಗ್ಲೂ ಥೆರಪಿಗೂ ಹೆದರ್ಕೊಳ್ಳೋರು ಫಾರ್ ವಾಟ್ ಎವರ್ ರೀಸನ್ಸ್, ಭಯ ಅಥವಾ ದುಡ್ಡಿಂದು ಕಷ್ಟ, ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅದಕ್ಕೆ? ಓನ್ಲಿ ಆಪ್ಷನ್ ಇದು ಸ್ಟಾಕಿಂಗ್ಸ್ ಹಾಕ್ಕೋಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಆ್ಯಕ್ಟಿವಿಟಿ, ವಾಕಿಂಗ್ ಅದರೆಲ್ಲ ಮ್ಯಾನೇಜ್ ಮಾಡಬೇಕು. ಉಳಿದಿದೆಯೋ ಲೈಫನ್ನು ಹಂಗೆ. ಬಟ್ ಏನಾದರೂ ಊಟ ಜಾಸ್ತಿ ಆಗ್ತಾ ಇರುತ್ತೆ, ಸ್ಕಿನ್ ಲಾಸ್ ಆಗುತ್ತೆ. ಆಮೇಲೆ ದಟ್ ವಿಲ್ ಬಿ ಅ ಮೇಜರ್ ಇಶ್ಯೂ ಬಿಕಾಸ್ ಆಫ್ ಇನ್ಫೆಕ್ಷನ್. ಇನ್ಫೆಕ್ಷನ್ ಕ್ಯಾನ್ ಸ್ಪ್ರೆಡ್ ಎನಿವೇರ್. ಸೆಪ್ಟಿಸಿಮಿಯಾ ಆಗ್ಬೋದು, ಓಕೆ, ಬ್ಲಡ್ ಕ್ಲಾಟಿಂಗ್ ಆಗ್ಬೋದು. ಆ ಕ್ಲಾಟ್ ಆದರೆ ಡೀಪ್ ವೇನ್ಗೆ ಒಳಗಡೆ ಹೋದರೆ ಇಟ್ ಕ್ಯಾನ್ ಎಂಟರ್ ದ ಮೇನ್ ಸರ್ಕ್ಯುಲೇಷನ್. ಹಾರ್ಟ್ಗೆ ಹೋಗ್ಬಿಟ್ಟು ಮೇನ್ ಸರ್ಕ್ಯುಲೇಷನ್ ಹೋಗ್ಬಿಟ್ರೆ ಈ ಬ್ರೈನ್ಗೆ ಹೋದರೆ ಸ್ಟ್ರೋಕ್ ಆಗ್ಬೋದು. ಕಿಡ್ನಿಲಿ ಹೋಗಿ ಸ್ಟ್ರಕ್ ಆದರೆ ಕಿಡ್ನಿ ಫೇಲಿಯರ್ ಆಗ್ಬೋದು. ಮೇನ್ಲಿ ಇಟ್ ವಿಲ್ ಅಟ್ಯಾಕ್ ದ ಲಂಗ್ಸ್ ಫಸ್ಟು. ಆವಾಗ ಏನಾಗುತ್ತೆ, ಪಲ್ಮನರಿ ಎಂಬೋಲಿಸಮ್ ಅಂತ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಇಟ್ ವಿಲ್ ಲೀಡ್ ಟು ಡೆತ್. ಸೊ ಕಾಸ್ ಆಫ್ ಡೆತ್ ಇದೆ ಮೇನ್ ಕಾರಣ, ಪಲ್ಮನರಿ ಎಂಬೋಲಿಸಮ್. ಕ್ಲಾಟ್ ಆಗಿಬಿಟ್ಟು ಪಲ್ಮನರಿ ಎಂಬೋಲಿಸಮ್ ಆಗಿ ಸಡನ್ ಡೆತ್ ಆಗ್ಬೋದು. ಅಂದರೆ ಇದು ಪೀಪಲ್ ಹೂ ಇಗ್ನೋರ್, ಬೇಡ ಸರ್ಜರಿ ಬೇಡ, ಇಂಥವ್ರದಲ್ಲಿ ಈ ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಇದೆ. ಸೊ ಅದಕ್ಕೆ ದೇ ಶುಡ್ ನಾಟ್ ಟೇಕ್ ಇಟ್ ಲೈಟ್ಲಿ. ಸೊ ವ್ಯಾರಿಕೋಸ್ ವೇನ್ಸ್ ಶುಡ್ ಬಿ ಟ್ರೀಟೆಡ್ ಸೀರಿಯಸ್ಲಿ. ನಾನು ಓದ್ತಾ ಇದ್ದಾಗ ಜೆಂಡರ್ ಅಂತ ಬಂದಾಗ ಐ ವಾಸ್ ಟೋಲ್ಡ್ ಹೆಣ್ಮಕ್ಳಲ್ಲಿ ಇದು ಬರೋಕ್ಕೆ ಹೆಚ್ಚು ಚಾನ್ಸಸ್ ಇರುತ್ತೆ ಅಂತ. ಅದಕ್ಕೆ ಒನ್ ಆಫ್ ದ ಕಾಸಸ್ ಇಸ್ ಪ್ರೆಗ್ನೆನ್ಸಿ, ಹಾರ್ಮೋನಲ್ ಇಂಬ್ಯಾಲೆನ್ಸು. ಅಂದರೆ ಸೊ ನಾರ್ಮಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ರೇಷಿಯೋ ಇರುತ್ತೆ. ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಪ್ರೊಜೆಸ್ಟ್ರಾನ್ ಸ್ವಲ್ಪ ಕಡಿಮೆ ಇರುತ್ತೆ. ಆ ರೇಷಿಯೋ ರಿವರ್ಸ್ ಆದರೆ ಆವಾಗ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಪ್ರೊಜೆಸ್ಟ್ರಾನ್ ಎಫೆಕ್ಟ್ ಜಾಸ್ತಿ ಇದ್ದರೆ ವ್ಯಾರಿಕೋಸ್ ವೇನ್ನಲ್ಲಿ ರಿಲ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ. ಸೊ ಆವಾಗ ಉಬ್ಬಕ್ಕೆ ಚಾನ್ಸಸ್ ಜಾಸ್ತಿ ಇದೆ, ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಆದರೆ. ಸೊ ಆವಾಗ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಜಾಸ್ತಿ ಇದೆ.
ಸೊ ಹೆಣ್ಮಕ್ಳು ಏನಾದ್ರು ಸಪ್ರೇಟಾಗಿ ಮಾಡಬೇಕಾ ಅಂದರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಕ್ಸ್ಟ್ರಾ ಪ್ರಿಕಾಷನ್ಸ್ ಏನು ತೊಗೋಬೋದು? ಸೇಮ್ ಆ್ಯಕ್ಟಿವಿಟಿ. ಸೇಮ್ ಅದು ಬಿಟ್ಟು ಬೇರೆ ಇನ್ ಕೇಸ್ ಏನಾವುದು ಸಣ್ಣ ಪುಟ್ಟನ ಸಿರೆಗಳು ಕಾಣಿದ್ರೆ ಲೈಕ್ ಸ್ಪೈಡರ್ ವೇನ್ಸು ಅಥವಾ ಏನಾದ್ರು ಉಬ್ಬಿರೋ ರಕ್ತನಲ್ಲಿ ಕಾಣಿದ್ರೆ ಸ್ಟಾಕಿಂಗ್ಸ್ ಹಾಕೋಬೇಕು ತಕ್ಷಣ ಅವರು. ಹಾಕ್ಕೊಂಡ್ರೆ ಸ್ವಲ್ಪ ಪ್ರೊಟೆಕ್ಷನ್ ಇಟ್ ವಿಲ್ ಮೇಂಟೈನ್ ಅಟ್ ದಟ್ ಸ್ಟೇಜ್. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ಹಾಗೆ ಅವರೇ ಡೈರೆಕ್ಟ್ ಹಾಕೋಬೋದು. ಆಮೇಲೆ ದೇ ಕ್ಯಾನ್ ಕನ್ಸಲ್ಟ್ ಆಲ್ಸೋ. ದೇ ಶುಡ್ ಕನ್ಸಲ್ಟ್ ಅ ಡಾಕ್ಟರ್ ಫಸ್ಟ್. ಅಕಸ್ಮಾತ್ ಚಾನ್ಸ್ ಸಿಕ್ಕಲಿಲ್ಲ ಅಂದರೆ ಸ್ಟಾಕಿಂಗ್ಸ್ ಹಾಕೋದು ಒಳ್ಳೆಯದು. ಸೊ ಹೌ ಟು ಐಡೆಂಟಿಫೈ ಸ್ಪೈಡರ್ ವೇನ್? ಸಣ್ಣ ಪುಟ್ಟನ ಸಿರೆಗಳು ಕಾಣುತ್ತೆ, ಸ್ಪೈಡರ್ ಥರ ಇರುತ್ತೆ, ಒಂಥರ ಫೈನ್ ಸ್ಲೆಂಡರ್ ಪೆನ್ಸಿಲ್ ಲೈನ್ ಥರ ಇರುತ್ತೆ, ಬ್ಲೂ ಕಲರ್ ಬ್ಲೂಯಿಶ್ ಇರುತ್ತೆ, ಕೆಲವ್ರಿಗೆ ಪಿಂಕಿಶ್ ಕಲರ್ ಇರುತ್ತೆ. ಸರ್ ಕೆಲವ್ರದ್ದು ಸ್ಕಿನ್ ಕಾಂಪ್ಲೆಕ್ಷನ್ ಡಾರ್ಕ್ ಇದೆ ಅಂದ್ಕೊಳ್ಳಿ, ಅವರಲ್ಲಿ ಕಾಣಲ್ಲ. ಸೊ ಅವಾಗ ಅವ್ರಿಗೆ ಬೇರೆ ಏನಾದ್ರು ಸಿಮ್ಟಮ್ಸ್ ಇದೆಯಾ? ಅದೇ ಪೇಯ್ನ್, ಭಾರ, ನೋವು, ಕಾಲು ಊದ್ಕೊಳ್ಳುತ್ತೆ, ಆಮೇಲೆ ಬ್ಲ್ಯಾಕ್ನೆಸ್ ಬಂದುಬಿಡುತ್ತೆ. ಇನ್ ಕೇಸ್ ಅಡ್ವಾನ್ಸ್ ಸ್ಟೇಜಸಲ್ಲಿ ಸ್ಕಿನ್ ಬ್ಲ್ಯಾಕ್ ಆಗೋದು ಶುರು ಆಗುತ್ತೆ. ಪೇಯ್ನ್ ಯೂಶಲಿ ಎಲ್ಲಿ ಬರುತ್ತೆ? ಈಗ ಆ್ಯಂಕಲ್ ಮೇಲೆ ಕಾಫ್ ರೀಜನಲ್ಲಿ ಜಾಸ್ತಿ ಬರೋದು. ಆಮೇಲೆ ಇನ್ನೊಂದು ಫೀಚರ್, ಇಂಪಾರ್ಟೆಂಟ್ ಫೀಚರ್ ಅಂದರೆ ಜಾಸ್ತಿ ಅದು ನಿಂತ್ಕೊಂಡು ಕೂತ್ಕೊಂಡ್ರೆ ಸಿಮ್ಟಮ್ಸ್ ಜಾಸ್ತಿ ಆಗುತ್ತೆ, ನೋವು ಅಥವಾ ಭಾರ ಜಾಸ್ತಿ ಆಗುತ್ತೆ. ಅಂಥವ್ರು ಏನು ಮಾಡಿ ವಾಕ್ ಮಾಡಿದ್ರೆ, ನಡೆದ್ರೆ ಸಿಮ್ಟಮ್ಸ್ ಹೋಗ್ಬಿಡುತ್ತೆ, ಹಂಗೆ ಪೇಯ್ನ್ ಕಡಿಮೆ ಆಗಿಬಿಡುತ್ತೆ. ಇದು ಒಂದು ಕ್ಲಾಸಿಕಲ್ ಇದು ಫೀಚರ್. ವೆರಸ್ ಆರ್ಟ್ರೀಸ್ ಬರುತ್ತೆ ನೋಡಿ, ಅಪ್ಪತ್ತ ಮಣಿಗಳು, ಅದರಲ್ಲಿ ಏನಾದ್ರು ಬ್ಲಾಕೇಜ್ ಆದರೆ, ಆರ್ಟ್ರಿ ರಿಲೇಟೆಡ್ ಪೇಯ್ನ್ ಅನ್ನೋದು ಬಂದರೆ ವಾಕ್ ಮಾಡಿದ್ರೆ ಪೇಯ್ನ್ ಜಾಸ್ತಿ ಆಗುತ್ತೆ, ಕೂತ್ಕೊಂಡ್ರೆ ಪೇಯ್ನ್ ಕಡಿಮೆ ಆಗುತ್ತೆ. ರಿವರ್ಸ್ ಆಪೋಸಿಟ್. ನೈಸ್. ಸರಿ, ವ್ಯಾರಿಕೋಸ್ ವೇನ್ಸ್ ಸರ್ಜರಿ ಆಗಿರಲಿ, ಟ್ರೀಟ್ಮೆಂಟ್ ಎಲ್ಲ ಆಗಿರಲಿ, ಅದು ಪರ್ಮನೆಂಟಾ ಮತ್ತೆ ವಾಪಸ್ ಬರ್ಬೋದಾ? ಹೌದು, ಒಳ್ಳೆ ಕ್ವಶನು. ಸೊ ನಾರ್ಮಲಿ ಯಂಗರ್ ಇಂಡಿವಿಜುವಲ್ಸಲ್ಲಿ ಈ ವ್ಯಾರಿಕೋಸ್ ವೇನ್ಸ್ ಬಂದರೆ ಆಪ್ರೇಷನ್ ಆದಮೇಲೆ ರೆಕರೆನ್ಸ್ ರೇಟ್ ಜಾಸ್ತಿ ಇದೆ. ಬಿಲೋ 45 ಇಯರ್ಸು ರೆಕರೆನ್ಸ್ ರೇಟ್ ಜಾಸ್ತಿ ಇದೆ. ಸೊ ಇಂಥವ್ರಲ್ಲಿ ಏನು ಮಾಡ್ತೀವಿ ನಾವು, ಸ್ಟಾಕಿಂಗ್ಸ್ ಸಪೋರ್ಟ್ಗೆ ಹಾಕಲೇಬೇಕು. ಈವನ್ ಆಫ್ಟರ್ ಆಪ್ರೇಷನ್ ಸ್ವಲ್ಪ ಹೊತ್ತು ಸ್ಟಾಕಿಂಗ್ಸ್ ಹಾಕಿದ್ರೆ ಒಳ್ಳೆಯದು. ಆಮೇಲೆ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು ಅವರು. ಇಲ್ಲಾಂದರೆ ಏನಾಗುತ್ತೆ, ಆ ಬೇರೆ ವೇನ್ಸ್, ನಾರ್ಮಲ್ ವೇನ್ಸ್ ಇರುತ್ತೆ ನೋಡಿ, ಅದರ್ ದೆನ್ ಟ್ರೀಟೆಡ್ ವೇನು, ಅದರಲ್ಲೂ ವ್ಯಾಲ್ವ್ಸ್ ಇರುತ್ತೆ, ಕವಾಟಿಗಳು. ಆ ಕವಾಟಿಗಳು ಸ್ವಲ್ಪ ವೀಕ್ ಆಗಿರುತ್ತೆ. ಆಮೇಲೆ ಅವ್ರ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡ್ತಾ ಏನಾಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅದರಲ್ಲೂ. ಆಮೇಲೆ ಹೋಗ್ತಾ ಒಂದು 3-4 ಇಯರ್ಸಲ್ಲಿ ಆ ವ್ಯಾಲ್ವ್ಸು ಪೂರ್ತಿ ಡ್ಯಾಮೇಜ್ ಆಗಿಬಿಡುತ್ತೆ, ವೀಕ್ ಆಗಿಬಿಟ್ಟು ಬ್ಯಾಕ್ ಫ್ಲೋ ಸ್ಟಾರ್ಟ್ ಆಗುತ್ತೆ ಆ ವೇನ್ಸಲ್ಲಿ. ಸೊ ಅದೂ ಉಬ್ಬಕ್ಕೆ ಶುರು ಆಗುತ್ತೆ ಒಂದು 4-5 ಇಯರ್ಸ್ ಆದಮೇಲೆ. ಸೊ ಅದಕ್ಕೆ ಏನು ಮಾಡಬೇಕು, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ, ಆಮೇಲೆ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು, ಆಮೇಲೆ ಲೈಫ್ ಸ್ಟೈಲ್ ಚೇಂಜ್, ಡಯಟ್ರಿ ಹ್ಯಾಬಿಟ್ಸು ಇದೆಲ್ಲ ಮಾಡಿಫೈ ಮಾಡಿದ್ರೆ ಇದು ತಿರ್ಗಾ ಬರಲ್ಲ ವ್ಯಾರಿಕೋಸ್ ವೇನ್ಸ್.